3743 ಜಾತಿಗಳು ಒಬಿಸಿ ಸಮಾಜ. ಕುರುಬ, ಕುಂಬಾರ, ಕಂಬಾರ, ಬಡಿಗ, ಗಾನಿಗ, ಹಡಪ, ಅಗಸ, ಮಡಿವಾಳ, ನೇಕಾರ, ಕ್ಷತ್ರಿಯ, ಹೂಗಾರ, ಹಿಂಗ 6743 ಜಾತಿಗಳು ಯಾವ ಸಾಲಿ ಕಲಿಯುವಂಗಿದ್ದಿದ್ದಿಲ್ಲ. ಇದನ್ನ ಮೊದಲು ತಿಳ್ಕೊಡ್ರಿ. ಇವತ್ತು ಇವ್ರು ಯಾರು ಸಾಲಿಗೆ ಹೋಗಂಗಿಲ್ಲ, ನೌಕರಿ ಮಾಡಂಗಿಲ್ಲ, ಆಸ್ತಿ ಗಳಿಸಂಗಿಲ್ಲ, ಓಟ್ ಹಾಕಂಗಿಲ್ಲ, ಮಾತಾಡಂಗಿಲ್ಲ. ಮಾತಾಡಿದ್ರೆ ನಾಲ್ಗೆ ಕತ್ತರಿಸ್ಬೇಕು, ಒಳ್ಳೆದನ್ನ ಕೇಳಿಸ್ಕೊಂಡ್ರ ಕಿವಿ ಒಳಗ ಶೀಸ್ ಕಾಚಿ ಸುರಿಬೇಕು. ಬಾಳ ಶಾನ್ಯಾಗಿ ಏನ್ ಹೇಳ್ತಾನ, ಅವನ ಕತ್ತರಿಸ್ಬೇಕಂತಕ್ಕಂಥ ಕಾನೂನು ನಮ್ಮ ದೇಶವನ್ನ 2033 ವರ್ಷ ಆಳ್ತಕ್ಕಂತ ಪರಿಸ್ಥಿತಿ ಒಳಗ ಭಾರತ ದೇಶದಲ್ಲಿ 1800ರಲ್ಲಿ ಆಗಮಿಸಿರ್ತಕ್ಕಂಥ ಆರ್ಯರ ನಮ್ಮ ಬ್ರಿಟಿಷರ ನಂತರ 1818ಕ್ಕೆ ಒಂದು ಯುದ್ಧ ಆಗ್ತೈತಿ ಬ್ರಾಹ್ಮಣರ ಮತ್ತು ನಮ್ಮ ಭಾರತೀಯರ ಮಧ್ಯೆ. ಭೀಮಾ ಕೋರೆಗಾಂವ್ ಒಂದು ಯುದ್ಧ ಬಂಧುಗಳೇ. ನಾವೆಲ್ಲ 1947 ಆಗಸ್ಟ್ 15ಕ್ಕೆ ನಮ್ಗೆ ಸ್ವತಂತ್ರ ಸಿಕ್ತು ಅಂತ ಹೇಳ್ತೀವಿ. ಆಕ್ಚುಲಿ ನಮ್ಗೆ ಸ್ವತಂತ್ರ ಸಿಕ್ಕಿರ್ಬೋದು 1/1/1818. ನಾಳೆ ಜನವರಿ 1 ಭೀಮಾ ಕೋರೆಗಾಂವ್ ದಿವಸೋತ್ಸವ ಅಂತ ಆಚರಣೆ ಮಾಡ್ತೀವಿ ಬಂಧುಗಳೇ. ನಾವು ಯಾಕೆ ಸ್ವತಂತ್ರ ಸಿಕ್ತಂದ್ರೆ ನಮ್ಗೆ ಯಾರಿಗೆ ಸಾಲಿ ಕಲಿ ಹಕ್ಕ, ನೌಕರಿ ಮಾಡುವ ಹಕ್ಕ, ಆಸ್ತಿ ಗಳಿಸುವ ಹಕ್ಕ, ಓಟ್ ಹಾಕುವ ಹಕ್ಕ, ಮಾತಾಡುವ ಹಕ್ಕ ಇದ್ದಿದ್ದಿಲ್ಲ. ಅಂತ ಸಂದರ್ಭದಲ್ಲಿ 1835ರಲ್ಲಿ ನಮಗಾಗಿ ಬ್ರಿಟಿಷರು ಲಾರ್ಡ್ ಮೆಕಾಲೆ ಅಂತಕ್ಕಂಥ ಒಬ್ಬ ಮನುಷ್ಯ ನಮ್ಮ ಭಾರತ ದೇಶದಲ್ಲಿ ಶಿಕ್ಷಣವನ್ನ ಶೂದ್ರಾತಿ ಶೂದ್ರರಿಗೆಲ್ಲ ಕೊಡ್ಬೇಕಂತಕ್ಕಂಥ ಘೋಷಣೆಯನ್ನ ಏನಪ್ಪಾ ಅಂತಂದ್ರೆ ಲಾರ್ಡ್ ಮೆಕಾಲೆ ಅವರು ಮಾಡ್ತಾರೆ ಬಂಧುಗಳೇ. ಬ್ರಿಟಿಷರು ಯಾವಾಗ ಸಾರ್ವತ್ರಿಕ ಶಿಕ್ಷಣ ಜಾರಿ ಆಯ್ತೋ ದೇಶದೊಳಗ, ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಶೂದ್ರಾತಿ ಶೂದ್ರರಲ್ಲಿ ಸಾಲಿ ಹೋಗಿರ್ತಕ್ಕಂಥ ಏಕೈಕ ಮನುಷ್ಯರು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಬಂಧುಗಳೇ. ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಯಾಕಂದ್ರೆ ನಾ ಹಿಂದೆ ಹೋಗಿ ಮುಂದೆ ಬರ್ಬೇಕಾಗೈತೆ ಅಂದ್ರೆ ನಮ್ಮ ಪರಿಸ್ಥಿತಿ ಹೆಂಗಿತ್ತು ಇವತ್ತಿಲ್ಲೆಲ್ಲ ಕುತ್ಕೊಂಡು ನಾವು ಅಜರಾಮರವಾಗಿ ಗಂಟಾಕೋಶವಾಗಿ ಮಾತಾಡ್ತೀವಿ ಅಂದ್ರೆ ಕಾರಣ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಅಂತ ಹೇಳ್ಬೇಕಾಗೈತೆ ಬಂಧುಗಳು. ಇವತ್ತ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಶಿಕ್ಷಣ ಕ್ರಾಂತಿ, ಅವರು 1835 ಶಾಲೆ ಪ್ರಾರಂಭ ಆಯ್ತು. ಮಹಾತ್ಮ ಜ್ಯೋತಿಬಾ ಫುಲೆ ಅವರು 11 ಏಪ್ರಿಲ್ 1827ರಲ್ಲಿ ಹುಟ್ಟಿದ್ರು. 13 ವರ್ಷದಲ್ಲೇನು ಕೂಡ ಅವರು ಶಾಲೆಗೆ ಹೋಗಾಕತ್ರ. ಈ ಆರ್ಯರು, ಬ್ರಾಹ್ಮಣರು, ಮೇಲ್ವರ್ಗ ಜಾತಿಗಳು ಎಷ್ಟು ಕಷ್ಟಪಟ್ರು ಅಂತಂದ್ರೆ ಅದಕ್ಕೆ ಬಹಳ ಬನ್ಸೋಡೆ ಅವರ ಇತಿಹಾಸ ಐತಿ. ಅದನ್ನು ಕೇಳ್ತಕ್ಕಂಥ ಸಮಯ ಕಾಲ. ಇವತ್ತ ನೀವು ಇನ್ನೊಂದು ಸಾರಿ ವೃತ್ತವನ್ನ ಪೂರ್ಣ ಮಾಡ್ರಿ. ಫುಲೆ ಅವರದ ಒಂದು ಮೂರ್ತಿಯನ್ನ ಮಾಡೋಣ. ಇಡೀ ವೇದಿಕೆ ಎಲ್ಲ ಜನ ಎಲ್ಲ ಈ ಇಂಡಿ ತಾಲೂಕಿನ ಜನ ಎಲ್ಲ ಇಲ್ಲಿ ಬರ್ಬೇಕು. ಬರೇ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಹೂಗಾರಿಗೆಟ್ಟ ಸಂಬಂಧ ಅಲ್ಲ. ಮಹಾತ್ಮ ಜ್ಯೋತಿಬಾ ಫುಲೆ ಅವರು SC ST ಸಂಬಂಧ ಅಲ್ಲ. ಯಾಕ್ರಿ ಇವತ್ತು SC STಗಳು ಮಹಾತ್ಮ ಜ್ಯೋತಿಬಾ ಫುಲೆ, ಶಾಹು ಮಹಾರಾಜ್, ಅಂಬೇಡ್ಕರ್ ಬಗ್ಗೆ ಅವರೇ OBCಗಳಿಗೆ ಹೇಳಿದ್ರಲ್ಲ 3743 ಜಾತಿಗಳು, ಕುರುಬರು, ಕುಂಬಾರ, ಕಂಬಾರ, ಬಡಿಗೇರು, ಗಾಣಿಗೇರು, ಹಡಪ್ಪಾರ, ಅಗಸರ, ಮಡಿವಾಳ, ನೇಕಾರ, ಕ್ಷತ್ರಿಯ 3743 ಜಾತಿಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದೊಳಗ ಅವ್ರ ಜಾತಿ ಎಷ್ಟೈತಿ ಅವ್ರ ಪಾಲ ಅವ್ರು ಕೊಡ್ರಂತ ಬರ್ದಾರ್ರಿ. ಆ ಸಂವಿಧಾನ ಬರಲಿಕ್ಕೆ ಕಾರಣಕರ್ತರಾದವರು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಅಂದ್ರೆ ತಿಳ್ಕೊಡ್ರಿ. ಯಾಕೆ ಮಾತಾ ಹೇಳ್ತೀನಿ ಅಂದ್ರೆ ಬಂಧುಗಳೇ, ಬ್ರಿಟಿಷರು ಒಂದ್ ವೇಳೆ ಭಾರತ ದೇಶಕ್ಕೆ ಬರದೇ ಹೋಗಿದ್ರೆ 1835ರಲ್ಲಿ ಲಾರ್ಡ್ ಮೆಕಾಲೆ ನಮ್ಮ ಭಾರತ ದೇಶದಲ್ಲಿ ಶಿಕ್ಷಣವನ್ನ ಸಾರ್ವತ್ರೀಕರಣ ಮಾಡದೆ ಹೋಗಿದ್ರೆ, ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಶಾಲೆಯನ್ನ ಕಲಿಯದೆ ಹೋಗಿದ್ರೆ, ಶಿಕ್ಷಣ ಕ್ರಾಂತಿಯನ್ನು ಮಾಡದೆ ಹೋಗಿದ್ರೆ, ಮಹಾತ್ಮ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅವರು ಭಾರತ ದೇಶದಲ್ಲಿ ಶಿಕ್ಷಣ ಕ್ರಾಂತಿಯನ್ನ ಮಾಡದೆ ಹೋಗಿದ್ರೆ, ಶಾಹು ಮಹಾರಾಜರು ಕೊಲ್ಲಾಪುರ ಸಂಸ್ಥಾನದಲ್ಲಿ ಅವರು ಶಿಕ್ಷಣ ಕ್ರಾಂತಿ ಅವರು ಬಹಳಷ್ಟು ಒತ್ತು ಕೊಟ್ಟರು. ಅಲ್ಲಿ ಮೀಸಲಾತಿ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಶಾಹು ಮಹಾರಾಜರು 1902ರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೀಸಲಾತಿ ಕ್ರಾಂತಿ ಮಾಡ್ತಾರೆ. ಯಾಕೆ ಮಾತು ಹೇಳ್ತಾನಂದ್ರೆ, ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಶಾಲೆ ಕಲಿಯದೆ ಹೋಗಿದ್ರೆ, ಶಿಕ್ಷಣ ಕ್ರಾಂತಿ ಆಗದೆ ಹೋಗಿದ್ರೆ, ಶಾಹು ಮಹಾರಾಜರು ಅದಕ್ಕೆ ಒತ್ತು ಕೊಡದೆ ಹೋಗಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸತ್ಪಾಲ್ ಅವರು ಸಾಲಿ ಕಲಿತಿದ್ದಿಲ್ಲ. ರಾಮ್ಜಿ ಸತ್ಪಾಲ್ ಅವರು ಸಾಲಿ ಕಲಿತು ಸುಬೇದಾರ್ ಆಗ್ತಿದ್ದಿಲ್ಲ. ಅಂಬೇಡ್ಕರ್ ಅವರು ಸಾಲಿ ಹೋಗ್ತಾ ಇದ್ದಿದ್ದಿಲ್ಲ. ಈ ದೇಶಕ್ಕೆ ಸಂವಿಧಾನ ಬರ್ತಾ ಇದ್ದಿಲ್ಲ ಬಂಧುಗಳೇ. ಯಾವಾಗ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಶಾಲೆಯನ್ನು ಕಲಿತರು, ಹೆಚ್ಚಿನ ಬ್ಯಾರಿಸ್ಟರ್ ಪದವಿ ಇಂಗ್ಲೆಂಡ್ಗೆ ಹೋದ್ರು. ಅವರು ಈ ದೇಶಕ್ಕಾಗಿ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ರಾಜಕೀಯ ಚಳುವಳಿ ಹೇಳಾಕನ ಅವ್ರು ಬರೀ ಸಂವಿಧಾನ ಬರಕ 2 ವರ್ಷ 11 ತಿಂಗಳು 18 ಹೋಗ್ತೈತೆ 18 ದಿನ ತಗೊಂಡ್ರಂದಾಗ ಅವ್ರ ಚಳುವಳಿ ಬಗ್ಗೆ ಸುದೀರ್ಘವಾಗಿ ಒಂದು ದಿನದ ಗಟ್ಟಲೆ ಕಂಠಕೋಶವಾಗಿ ಮಾತಾಡಿದ್ರೆ ಸಾಲದವರು ಟೈಮು ಬಂಧುಗಳೇ. ಆದ್ರಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಇವತ್ತ ಈ ದೇಶಕ್ಕ ಸಂವಿಧಾನವನ್ನ ಬರೆದ್ರು. ಬ್ರಾಹ್ಮಣರು ಬರೆದಂತ ಸಂವಿಧಾನ ಏನಿತ್ತು, ಶಾಲೆ ಕಲಿಬಾರ್ದು, ನೌಕರಿ ಮಾಡಬಾರ್ದು, ಆಸ್ತಿ ಗಳಿಸಬಾರ್ದು, ಓಟ್ ಹಾಕಬಾರ್ದು, ಮಾತಾಡಿದ್ರೆ ನಾಲಿಗೆ ಕತ್ತರಿಸ್ಬೇಕು, ಒಳ್ಳೆದನ್ನ ಕೇಳಿಸ್ಕೊಂಡ್ರೆ ಕಿವಿ ಒಳಗೆ ಸೀಸ್ಕಾಸಿ ಸುರಿಬೇಕಂತ ಕಾನೂನಿತ್ತು. ಇನ್ನಟ್ಟು ಇರ್ಬೇಕಾಗಿತ್ತಂದ್ರೆ ಅದು ಇರ್ಬೇಕಾಗಿತ್ತಂದ್ರೆ ಅಂತಹ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು 1927 ಡಿಸೆಂಬರ್ 25ಕ್ಕೆ ಕಡ್ಡಿ ಕೊರೆದು ಸುಟ್ಟಿರೋದನ್ನ ಮನುಸ್ಮೃತಿ ಜಾರಿ ಅದ, ಸಂವಿಧಾನ ಅವ್ರದ್ದು ಜಾರಿ ಅದ. ಏನ್ ಹೇಳ್ತೈತೆ ಅವ್ರ ಸಂವಿಧಾನ? ಕಣ್ಣು ಕಿತ್ತಬೇಕು, ಕಿವಿ ಒಳಗೆ ಸೀಸ್ಕಾಸಿ ಸುರಿಬೇಕು, ನಾಲಿಗೆ ಕತ್ತರಿಸಬೇಕು ಅಂತ ಕಾನೂನು ಇದ್ದಾಗಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927 ಡಿಸೆಂಬರ್ 25ಕ್ಕೆ ಕಡ್ಡಿ ಕೊರೆಸುಟ್ಟು ನಮಗಾಗಿ 2 ವರ್ಷ 11 ತಿಂಗಳು 18 ದಿನ ಕೂತ್ಕೊಂಡು ಸಂವಿಧಾನವನ್ನ ಬರೆದ್ರು. 10 ವರ್ಷದ ಆವಿಷ ಹೋತು. ಯಾವಾಗ ಈ ದೇಶಕ್ಕೆ ಸಂವಿಧಾನವನ್ನ ನಮಗೆ ಕೊಟ್ಟರು ಅವತ್ತು ನಾವೆಲ್ಲರೂ ಶಾಲೆಗೆ ಹೋಗ್ಲಾಕತ್ತಿದೀವಿ ಬಂಧುಗಳೇ. ನೀವು ನಿಮ್ಮ ಊರಾಗ ನಂದು 10 ಎಕರೆ 20 ಎಕರೆ 3 ಎಕರೆ 200 ಎಕರೆ ಲಂಬಲ್ಗಾಟ್ಲೆ ಭೂಮಿ ಇದಾವಲ್ರಿ ನೀವು ಎಲ್ಲ ರೈತರು. ಯಾರು ಕೊಟ್ಟದ್ದು? ಅದು ನಮ್ಮ ಅಜ್ಜ ಕೊಟ್ಟದ್ದು. ಬಟ್ ಆಸ್ತಿ ಗಳಿಸೋ ಹಕ್ಕನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡದೆ ಹೋಗಿದ್ರೆ ನೀವು ಯಾರು ಲಂಬರ್ಗಾಟ್ಲೆ ಭೂಮಿ ಇರ್ತಿದ್ದಿಲ್ಲ, ನೀವು ಪಂಚಾಯತಿ ಮೆಂಬರ್ ಇರ್ತಿದ್ದಿಲ್ಲ, ತಾಲೂಕ್ ಪಂಚಾಯತಿ ಮೆಂಬರ್ ಇರ್ತಿದ್ದಿಲ್ಲ, ಜಡ್ಪಿ ಮೆಂಬರ್ ಇರ್ತಿದ್ದಿಲ್ಲ, MLA ಇರ್ತಿದ್ದಿಲ್ಲ, MP ಇರ್ತಿದ್ದಿಲ್ಲ, ಮುಖ್ಯಮಂತ್ರಿಗಳು ಇರ್ತಿದ್ದಿಲ್ಲ, ಈ ದೇಶದ ಪ್ರಧಾನಮಂತ್ರಿಗಳು ಕೂಡ ಇವತ್ತಿನ ದಿನ ಇರ್ತಿದ್ದಿಲ್ಲ. ಅಂತ ಕೆಲಸವನ್ನ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ಮಾಡ್ಲಿಕ್ಕೆ ಕಾರಣಕರ್ತರು ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಹೀಗಾಗಿ ಬದುಗಳು ಭಾಳ ಹೇಳಬೇಕಾಗೈತೆ. ಈ ದೇಶಕ್ಕೆ ನಾವೆಲ್ಲ ಹಿಂಗಿರ್ಬೇಕಾದ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಆಶ್ರಯದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಮಹಾತ್ಮ ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿಬಾ ಫುಲೆ ಅವರು, ಮಂತ್ರ ಶಾಹು ಮಹಾರಾಜರು ಏನ್ ಮಾಡಿದ್ರು, ಪೇರಿಯಾರ್ ರಾಮಸ್ವಾಮಿ ನಾಯ್ಕರ್ ಯಾರು, ನಾರಾಯಣ ಗುರು